ಡಿಯರ್ ಸ್ಟೂಡೆಂಟ್ಸ್, ಟುಡೇ ಕ್ಲಾಸ್ 10ನೇ ತರಗತಿ ಬಹುಪದೋಕ್ತಿಗಳು ಪಾಠವನ್ನು ಸ್ಟಾರ್ಟ್ ಮಾಡೋಣ. ಸೊ 1ನೇ ಪಾಠ ವಾಸ್ತವ ಸಂಖ್ಯೆಗಳನ್ನು ಇವಾಗಲೇ ಕಂಪ್ಲೀಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದು ಯೂಟ್ಯೂಬಲ್ಲಿ. ನೀವು ಪ್ಲೇ ಲಿಸ್ಟಿಗೆ ಹೋದರೆ ಅಲ್ಲಿ ನಿಮಗೆ 1ನೇ ಪಾಠ ವಾಸ್ತವ ಸಂಖ್ಯೆಗಳ ಪಾಠದ ವಿಡಿಯೋಸ್ಗಳನ್ನ ನೀವು ನೋಡ್ಬೋದು. ಇಲ್ಲಿ 2ನೇ ಪಾಠ ಬಹುಪದೋಕ್ತಿಗಳು ಪಾಠ. ಇಲ್ಲಿ ನೀವು ಆಲ್ರೆಡಿ 9ನೇ ತರಗತಿಯಲ್ಲಿ ಬಹುಪದೋಕ್ತಿಗಳು ಪಾಠದ ಬಗ್ಗೆ ನೀವು ಕಲ್ತಿದ್ದೀರಿ. ಏನು ಚರಾಕ್ಷರ ಅಂದ್ರೆ ಏನು, ಸ್ಥಿರಾಂಕ ಅಂದ್ರೆ ಏನು, ಬೀಜ ಪದ ಅಂದ್ರೆ ಏನು, ಏಕಪದ, ದ್ವಿಪದ, ತ್ರಿಪದಗಳು ಮತ್ತು ಬಹುಪದೋಕ್ತಿಗಳು ಹೆಂಗೆ ಬರ್ತವೆ ಅನ್ನೋದನ್ನ ನೀವು ಕಲ್ತಿದ್ರಿ. ಸೊ ಅದನ್ನೇನಿಗೆ ಹೇಳಕ್ ಹೋಗಲ್ಲ, ನಾನು ಡೈರೆಕ್ಟ್ 10ನೇ ತರಗತಿ ಬಹುಪದೋಕ್ತಿಗಳು ಪಾಠದಲ್ಲಿ ಏನನ್ನ ನಾವು ಕಲಿಬೇಕು. ಇಲ್ಲಿ ನಮಗೆ 1+2 3 ಅಂಕಗಳಿಗೆ ಕೇಳ್ತೇವೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕ ಕೇಳ್ತಾರೆ. 3 ಅಥವಾ 4 ಅಂಕವನ್ನು ಈ ಪಾಠದಲ್ಲಿ ನಾವು ಏನ್ ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ನಾವು ಏನನ್ನ ಕಲಿಬೇಕಪ್ಪ, ಬಹುಪದೋಕ್ತಿಗಳು ಪಾಠವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ನೆಕ್ಸ್ಟ್ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೇನು, ವರ್ಗ ಬಹುಪದೋಕ್ತಿ ಅಂದ್ರೇನು, ಮತ್ತೆ ಘನ ಬಹುಪದೋಕ್ತಿ ಅಂದ್ರೇನು ಅಂತ ಕಲಿಬೇಕು. ಮತ್ತೆ ಬಹುಪದೋಕ್ತಿಗಳ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥವನ್ನ ತಿಳ್ಕೋಬೇಕು. ಒಂದು ಬಹುಪದೋಕ್ತಿಯ ಬೆಲೆ ಅಂದ್ರೇನು, ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂದ್ರೇನು, ಬಹುಪದೋಕ್ತಿಯ ಶೂನ್ಯತೆಗಳು ಬೀಜಗಣಿತೀಯ ಅರ್ಥವನ್ನ ನೀವು ಕಲಿಬೇಕು. ಇಷ್ಟನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಸೊ ಈ ಒಂದು ಬಹುಪದೋಕ್ತಿಯ ಪಾಠದಲ್ಲಿ 3 ಅಥವಾ 4 ಅಂಕವನ್ನು ನೀವು ಪರ್ಫೆಕ್ಟ್ ಆಗಿ ತಗೊಂತೀರಿ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಏನು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದ್ರೆ ಏನು ನೋಡಿ. ಮಹತ್ತಮ ಘಾತ ಅಂದ್ರೆ ಪಿ ಆಫ್ ಎಕ್ಸ್ ಎಂಬುದು ಎಕ್ಸ್ ಎಂಬ ಚರಾಕ್ಷರವುಳ್ಳ ಬಹುಪದೋಕ್ತಿ ಆದರೆ ಪಿ ಆಫ್ ಎಕ್ಸ್ ದಲ್ಲಿನ ಎಕ್ಸ್ ನ ಗರಿಷ್ಠ ಘಾತವನ್ನು ಈ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ. ಹೇಳ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ. ಏನಂದ್ರೆ ಒಂದು ಪಿ ಆಫ್ ಎಕ್ಸ್ ನ ಇಸ್ ಈಕ್ವಲ್ ಟು ಒಂದು ಬಹುಪದೋಕ್ತಿ ಬರ್ಕಂತೀವಿ 4x+2 ಅಂತ ಬರ್ರೆ. ಇದು ಒಂದು ಪಿ ಆಫ್ ಎಕ್ಸ್ ಇರ್ತಕ್ಕಂಥ ಒಂದು ಬಹುಪದೋಕ್ತಿ. ಈ ಬಹುಪದೋಕ್ತಿಯಲ್ಲಿ ಎಕ್ಸ್ ಚರಾಕ್ಷರ ಇರ್ತಕ್ಕಂಥ ಬಹುಪದೋಕ್ತಿ. ಪಿ ಅಂದ್ರೆ ನಾವು ಪಾಲಿನಾಮಿಯಲ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಅದನ್ನ ಬಹುಪದೋಕ್ತಿ ಅಂತ ಕರಿತೀವಿ. ಅಂದ್ರೆ ಎಕ್ಸ್ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ 4x+2 ಅಂತಕ್ಕಂಥದ್ದು. ಸೊ ಇದರ ಚರಾಕ್ಷರ ಎಕ್ಸ್ ನ ಗರಿಷ್ಠ ಘಾತವನ್ನ ನೋಡ್ಬೇಕು. ಗರಿಷ್ಠ ಘಾತ ಏನಿದೆ, 1 ಇದೆ, ಹೌದಾ? ಇದನ್ನ ನಾವು ಗರಿಷ್ಠ ಘಾತ ಅಂತ ಕರಿತೀವಿ. ಸೊ ಇನ್ನೊಂದು ಉದಾಹರಣೆ ತಗೊಂತೀನಿ. ಪಿ ಆಫ್ y ಇಸ್ ಈಕ್ವಲ್ ಟು y² ಪ್ಲಸ್ 4y ಪ್ಲಸ್ 2 ಅಂತ ಬರ್ತದೆ. ಅಂದ್ರೆ y ಚರಾಕ್ಷರ ಇರ್ತಕ್ಕಂಥ ಒಂದು ಬಹುಪದೋಕ್ತಿ. ಈ ಬಹುಪದೋಕ್ತಿಯ ಗರಿಷ್ಠ ಘಾತವನ್ನ ನಾವು ಏನಂತ ಹೇಳ್ತೀವಿ, ಇದನ್ನ ಗರಿಷ್ಠ ಘಾತ ಅಥವಾ ಮಹತ್ತಮ ಘಾತ. ಗರಿಷ್ಠ ಘಾತವನ್ನೇ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕರಿತೀವಿ. ಅಂದ್ರೆ ಚರಾಕ್ಷರದ ಗರಿಷ್ಠ ಘಾತ ಏನು, 2 ಇದೆ. ಮೊದಲು ಅತ್ಯಂತ ದೊಡ್ಡ ಘಾತವನ್ನ ಈ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಹೇಳ್ತೀವಿ, ಹೌದಿಲ್ಲ? ಇನ್ನೊಂದು ಬಹುಪದೋಕ್ತಿನ ಬರೀತೀನಿ ನಾನು. ಪಿ ಆಫ್ ಎಕ್ಸ್ ವೈ ಅಥವಾ ಝೆಡ್ ಅನ್ನ ತಗೋತೀವಿ. ಇಸ್ ಈಕ್ವಲ್ ಟು ಝೆಡ್ ನ ಘಾತ 3 ಪ್ಲಸ್ 5x² ಪ್ಲಸ್ 5z² ಪ್ಲಸ್ 6z ಪ್ಲಸ್ 7 ಅಂತ ಬರ್ರೆ, ಹೌದಾ? ಇಲ್ಲಿ ಈ ಒಂದು ಇದನ್ನ ನಾವೇನಂತ ಓದ್ತೀವಪ್ಪ ಅಂದ್ರೆ ಎಕ್ಸ್ ಚರಾಕ್ಷರವುಳ್ಳ ಒಂದು ಜೆಡ್ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ ಅಂತ ಹೇಳ್ತೀವಿ. ನೋಡ್ಬೋದು ನೀವು ಎಲ್ಲ ಜೆಡ್ ಚರಾಕ್ಷರ ಇದೆ. ಈ ಜೆಡ್ ಚರಾಕ್ಷರವುಳ್ಳ ಬಹುಪದೋಕ್ತಿಯ ಮಹತ್ತಮ ಘಾತವನ್ನ ಬರೀರಿ ಅಂತ ಕೇಳಿದ್ರೆ ಇದರ ಗರಿಷ್ಠ ಘಾತವನ್ನೇ ಇದರ ಮಹತ್ತಮ ಘಾತ ಅಂತ ಕರಿತೀವಿ. ಈ ಒಂದು ಬಹುಪದೋಕ್ತಿಯ ಗರಿಷ್ಠ ಘಾತ ಎಷ್ಟಿದೆ ನೋಡ್ರಿ. ಇಲ್ಲಿ 2 ಇದೆ, ಇಲ್ಲಿ 3 ಇದೆ, 2 ಇದೆ, ಸೊ ಇಲ್ಲಿ 1 ಇದೆ. ಗರಿಷ್ಠ ಘಾತ ಈ 3ಅನ್ನ ತಗೊಂತೀವಿ. ಇದನ್ನ ನಾವು ಈ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅಷ್ಟೇ, ಮತ್ತೇನಿಲ್ಲ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡ್ರಿ. ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದ್ರೆ ಪಿ ಆಫ್ ಎಕ್ಸ್ ಎಂಬ ಅಥವಾ ಪಿ ಆಫ್ ಎಕ್ಸ್ ಆಗಿರೋದು ಪಿ ಆಫ್ ವೈ, ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ಪಿ ಆಫ್ ಎಕ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಪಿ ಆಫ್ ಎಕ್ಸ್ ಎಂಬ ಒಂದು ಬಹುಪದೋಕ್ತಿ ಎಕ್ಸ್ ಚರಾಕ್ಷರ ಇರ್ತಕ್ಕಂಥ ಘಾತ ಗರಿಷ್ಠ ಘಾತವನ್ನು ಆ ಮಹತ್ತಮ ಘಾತ ಅಂತ ಕರಿತೀವಿ. ಇಲ್ಲಿ y ಇದೆ. y
ಚರಾಕ್ಷರವುಳ್ಳ ಬಹುಪದೋಕ್ತಿಯ ಗರಿಷ್ಠ ಘಾತ, ಈ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕರಿತೀವಿ. ಇಲ್ಲಿ ಜೆಡ್ ಇದೆ, ಜೆಡ್ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ ಜೆಡ್ ಚರಾಕ್ಷರದ ಗರಿಷ್ಠ ಘಾತವನ್ನ ಈ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಹೇಳ್ತೀವಿ. ಹೌದಾ? ಇದನ್ನ ನಾವು ಮಹತ್ತಮ ಘಾತ ಅಂದ್ರೆ ಏನು ಅಂತ ಕಲ್ತಿದ್ವಿ. ನೆಕ್ಸ್ಟ್ ಎರಡನೇದು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು. ಈಗ ರೇಖಾತ್ಮಕ ಬಹುಪದೋಕ್ತಿ ಅಂತ ಅಂದ್ರೆ ನಾನು ನೋಡ್ವಿ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿನ ತಗೊಂಡಿದ್ದೀನಿ. 4x ನ ಘಾತ 1 ಪ್ಲಸ್ 2 ಅಂತ ತಗೊಂಡಿದ್ದೀನಿ. ಈ ಚರಾಕ್ಷರದ ಘಾತ ಒಂದಿತ್ತು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ. ಅಂದ್ರೆ ನಾವಿಲ್ಲಿ ಘಾತ 1 ಆಗಿದ್ರೆ, ಒಂದು ಚರಾಕ್ಷರದ ಘಾತ 1 ಆಗಿದ್ದರೆ ಅದನ್ನ ನಾವೇನಂತ ಹೇಳ್ತೀವಿ? ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಸೊ ಹಾಗಾದ್ರೆ ವರ್ಗ ಬಹುಪದೋಕ್ತಿ ಅಂದ್ರೆ ಏನು? ವರ್ಗ ಬಹುಪದೋಕ್ತಿ ಅಂದ್ರೆ ಚರಾಕ್ಷರದ ಘಾತ ಗರಿಷ್ಠ ಘಾತ 2 ಇದ್ರೆ, ಚರಾಕ್ಷರದ ಗರಿಷ್ಠ ಘಾತ 2 ಆಗಿದ್ದರೆ ಅದನ್ನ ನಾವೇನಂತ ಹೇಳ್ತೀವಿ? ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ ಘನ ಬಹುಪದೋಕ್ತಿ ಅಂತ ಅಂದ್ರೆ ನೋಡ್ರಿ ಚರಾಕ್ಷರದ ಘಾತ ಎಷ್ಟಿದೆ? 3 ಇದೆ. ಗರಿಷ್ಠ ಘಾತ 3 ಇದ್ರೆ ಅದನ್ನ ಗರಿಷ್ಠ ಘಾತ 3 ಇದ್ರೆ ಇದನ್ನ ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಸೊ ನೀವೀಗ ಏನ್ ಕಲ್ತ್ರಿ? ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು ಅಂತ. ಉದಾಹರಣೆ ಒಂದು ಎಕ್ಸಾಂಪಲ್ ಅನ್ನ ತಗೊಂತೀನಿ ನಿಮ್ಗೆ. ನೋಡಿ 3x ಪ್ಲಸ್ 2 4x ಪ್ಲಸ್ 2 ಅಂತಕ್ಕಂಥ ಒಂದು ಉದಾಹರಣೆಯನ್ನ ತಗೊಂಡೆ. ಸೊ ಇದರ ಘಾತ ಎಷ್ಟೈತಪ್ಪ? 1. ಈ ಗರಿಷ್ಠ ಘಾತ 1 ಇದ್ರೆ ಇದನ್ನ ನಾವೇನಂತ ಹೇಳ್ತೀವಪ್ಪ? ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ಇದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ಸೊ ಇದರ ಆದರ್ಶ ರೂಪ ನಾವು ಸಾಕಷ್ಟು ಉದಾಹರಣೆಗಳನ್ನ ಕೊಡಬಹುದು. ಇದಕ್ಕೆ 2y ಪ್ಲಸ್ 3, ಸೊ 4z ಪ್ಲಸ್ 2, ಈ ರೀತಿ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತೀವಿ. ಸೊ ಇದರ ಒಂದು ಸಾಮಾನ್ಯ ರೂಪವನ್ನ ಬರಿತೀವಿ. ಸಾಮಾನ್ಯ ರೂಪ ಅಂದ್ರೆ ನೋಡಿ ರೇಖಾತ್ಮಕ ಬಹುಪದೋಕ್ತಿ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಅಂತ ಹೇಳ್ತೀವಿ. ಏನು ಸಾಮಾನ್ಯ ರೂಪ ಆದರ್ಶ ರೂಪ ಅಂದ್ರೆ ನೋಡಿ ax ಪ್ಲಸ್ b, ಇದು ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ a ಅಂದ್ರೆ ಏನು, b ಅಂದ್ರೆ ಏನು ಅಂತ ಗೊತ್ತಿರಬೇಕು. a ಮತ್ತು b ಗಳನ್ನ ನಾವೇನಂತ ತಗೊಂತೀವಿ? ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವಾಸ್ತವ ಸಂಖ್ಯೆಗಳು. ಇಲ್ಲಿ ಯಾವುದೇ ಸಂಖ್ಯೆಗಳಾಗಿರ್ಬೋದು a ಮತ್ತು b ಜಾಗದಲ್ಲಿ. ಬಟ್ a ಜಾಗದಲ್ಲಿ ಏನಿರಬಾರ್ದು? 0 ಇರಬಾರ್ದು. a is not equal to 0 ಅಂತ ತಗೊಂತೀವಿ. ಇದನ್ನ ರೇಖಾತ್ಮಕ ಬಹುಪದೋಕ್ತಿ. ನೀವು ಈಗ ಸಾಕಷ್ಟು ಇದಕ್ಕೆ ಉದಾಹರಣೆಗಳನ್ನ ಕೊಡಬಹುದು. ಈ ಒಂದು ಬಹುಪದೋಕ್ತಿ ಇದೆ. ಈ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಹೇಳಿ. ಈ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳು ಯಾವಾಗಲೂ ಏನಾಗಿರುತ್ತೆ? 1 ಆಗಿರುತ್ತೆ. ಶೂನ್ಯತೆ ಏನಾಗಿರುತ್ತೆ? 1 ಅಂತ ಹೇಳ್ಬೇಕು. ಒಂದು ಮಾರ್ಕ್ಸ್ ಕೇಳ್ತಾರೆ. ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ 1. ಈಗ ನಿಮ್ಗೆ ಗೊತ್ತಾಯ್ತು ಏನು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು? ಒಂದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಗರಿಷ್ಠ ಘಾತ 1 ಆಗಿದ್ರೆ, ಚರಾಕ್ಷರದ ಘಾತ 1 ಆಗಿದ್ರೆ ಅದನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಆದ್ರೆ ಈ ರೇಖಾತ್ಮಕ ಬಹುಪದೋಕ್ತಿ ಶೂನ್ಯತೆನೂ ಕೂಡ ಒಂದೇ, ಆದ್ರೆ ಗರಿಷ್ಠ ಘಾತನೇ ಅದರ ಶೂನ್ಯತೆ ಅಂತ ಹೇಳ್ತೀವಿ. ಹೌದಾ? ಈಗ ಇದನ್ನ ನಾವು ಏನ್ ಮಾಡೋಣ ಅಂದ್ರೆ ರೇಖಾಗಣಿತೀಯವಾಗಿ ಬಹುಪದೋಕ್ತಿಯ ಶೂನ್ಯತೆನ ರೇಖಾಗಣಿತೀಯವಾಗಿ ನಾವು ಹೇಳೋದಾದ್ರೆ ಇದನ್ನ ತೆಗಿತೀನಿ. ರೇಖಾಗಣಿತೀಯವಾಗಿ ನೋಡಿ ಯಾವ ರೀತಿ ನಾವು ರೇಖಾಗಣಿತೀಯವಾಗಿ ಇದನ್ನ ರೇಖಾಗಣಿತೀಯವಾಗಿ ನೋಡಿ x ಅಕ್ಷ y ಅಕ್ಷ ಅಂತ ಹೇಳಿದ್ವಿ. ಇದನ್ನ x ಡ್ಯಾಶ್ ಅಂತ ತಗೊಂತೀವಿ, ಇದನ್ನ y ಡ್ಯಾಶ್ ಅಂತ ತಗೊಂತೀವಿ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ರೇಖಾತ್ಮಕ ಬಹುಪದೋಕ್ತಿ ax ಪ್ಲಸ್ b ರೂಪದಲ್ಲಿ ಏನಾದ್ರು ನಮಗೆ ಕೊಟ್ಟಿದ್ರೆ ಇದುಗಳ ಬೆಲೆಗಳನ್ನ ಕಂಡುಹಿಡಿದು ನಾವು ರೇಖಾಗಣಿತದಲ್ಲಿ ಅಂದ್ರೆ ಗ್ರಾಫ್ ಅಲ್ಲಿ ನಾವು ಹಾಕಿದ್ರೆ ರೇಖೆಗಳ ಮೂಲಕ ಅದನ್ನ ನಾವು ತೋರಿಸೋದಾದ್ರೆ
ನಾವು ಎಕ್ಸ್ ಅಕ್ಷವನ್ನು ಒಂದು ಬಿಂದುವಿನಲ್ಲಿ ಅದೇನಾಗುತ್ತೆ ಕಟ್ ಮಾಡುತ್ತೆ, ಅಂದ್ರೆ ಇದರ ಶೂನ್ಯತೆ 1 ಅಂತ ಅರ್ಥ. ಇದರ ಶೂನ್ಯತೆ ಏನಪ್ಪಾ 1. ಈ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ 1. ಇದರ ಆದರ್ಶ ರೂಪ ax ಪ್ಲಸ್ ಬಿ. ಮತ್ತೆ ಏನು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಚರಾಕ್ಷರದ ಘಾತ 1 ಆಗಿದ್ರೆ ಅದನ್ನ ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಮಹತ್ತಮ ಘಾತ ಅಥವಾ ಡಿಗ್ರಿನ 1 ಅಂತ ನಾವು ಹೇಳ್ತೀವಿ. ಸೊ ಈಗ ನೆಕ್ಸ್ಟ್ ವರ್ಗ ಬಹುಪದೋಕ್ತಿ ಇಲ್ಲಿ ತಗೊಂಡಿದ್ದೀವಿ ನೋಡಿ. ವರ್ಗ ಬಹುಪದೋಕ್ತಿ ಉದಾಹರಣೆ ನಾವು ಇಲ್ಲಿ ಹೇಳ್ಬೋದು. ವರ್ಗ ಬಹುಪದೋಕ್ತಿನ ನಾವು ಯಾವ್ದಾದ್ರು ಒಂದು ಉದಾಹರಣೆ ತಗೊಂತೀವಿ ನೋಡಿ. y ಸ್ಕ್ವೇರ್ ಪ್ಲಸ್ 4y ಪ್ಲಸ್ 2 ಅಂತ ತಗೊಂಡೆ ನಾನು. ಹೌದಾ, ಇದನ್ನ ಉದಾಹರಣೆ. ಇದು y ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂತ ಹೇಳ್ತೀವಿ. ಅಂದ್ರೆ y ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ ಅಂದ್ರೆ ನೋಡಿ, ಪಿ ಅಂದ್ರೆ ಏನು ಪಾಲಿನಾಮಿಯಲ್, ಪಿ ಆಫ್ y ಅಂದ್ರೆ ಏನಪ್ಪಾ ಅಂದ್ರೆ y ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ. ಈ ಒಂದು ಬಹುಪದೋಕ್ತಿಯ ಗರಿಷ್ಠ ಘಾತ ಏನಾಗಿದೆ, ಗರಿಷ್ಠ ಘಾತ ಅಥವಾ ಡಿಗ್ರಿ 2 ಆಗಿದ್ದರೆ ಇದನ್ನ ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ. ವರ್ಗ ಬಹುಪದೋಕ್ತಿ. ಈ ಒಂದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವನ್ನು ನೀವು ಕಲಿಯಲೇಬೇಕಾಗುತ್ತೆ. ಏನು ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಅಂತ ಅಂದ್ರೆ ನೋಡಿ, ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ y ಇರೋದ್ರಿಂದ ನೀವು ay ಸ್ಕ್ವೇರ್ ಪ್ಲಸ್ ಬಿ ವೈ ಪ್ಲಸ್ ಸಿ ಅಂತ ಹೇಳ್ಬೋದು. ಅಥವಾ ಆದರ್ಶ ರೂಪನ ನಾವು ಯಾವಾಗಲೂ ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಬರೀತೀವಿ. ಹಾಗಾದ್ರೆ ಇಲ್ಲಿ a ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು? ಇಲ್ಲಿ a, b ಮತ್ತು c ಗಳು ವಾಸ್ತವ ಸಂಖ್ಯೆಗಳು, ಯಾವುದೇ ಸಂಖ್ಯೆಗಳಾಗಿರ್ಲಿ ಅಂತ ಹೇಳ್ತೀವಿ. ಬಟ್ a ಇಸ್ ನಾಟ್ ಈಕ್ವಲ್ ಟು ಏನಾಗಿರ್ಬಾರ್ದು, 0 ಆಗಿರಬಾರ್ದು. ಇದನ್ನ ನಾವು ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತೀವಿ. ಅಂದ್ರೆ ಈ ವರ್ಗ ಸಮೀಕರಣದ ಆದರ್ಶ ರೂಪನ ಆಯ್ತು. ಇದರ ಶೂನ್ಯತೆಗಳನ್ನ ಕೇಳಿದ್ರೆ ವರ್ಗ ಸಮೀಕರಣದ ವರ್ಗ ಬಹುಪದೋಕ್ತಿ ಸಮೀಕರಣ ಅಲ್ಲ, ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ತಗೊಂಡ್ರೆ ನಾವು ಇದರ ಶೂನ್ಯತೆಗಳನ್ನು ನಾವೇನಂತ ಹೇಳ್ತೀವಿ, ಶೂನ್ಯತೆಗಳು 2 ಆಗಿರ್ತವೆ. ಇದ್ರ ಶೂನ್ಯತೆ 2. ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಏನಾಗಿದೆ, 1 ಆಗಿದೆ. ವರ್ಗ ಬಹುಪದೋಕ್ತಿಯ ಶೂನ್ಯತೆ ಏನಾಗಿದೆ, 2 ಆಗಿದೆ. ಹಾಗಾದ್ರೆ ಇದನ್ನ ನಾವು ರೇಖಾಗಣಿತೀಯವಾಗಿ ತೋರಿಸ್ಬೇಕಪ್ಪ. ಒಂದು ವರ್ಗ ಬಹುಪದೋಕ್ತಿನ ನಾವು ರೇಖಾಗಣಿತೀಯವಾಗಿ ತೋರಿಸೋದು ಅಂದ್ರೆ ಏನು, ರೇಖೆಗಳ ಮೂಲಕ ತೋರಿಸಲ್ಲಪ್ಪ, ಗ್ರಾಫ್ ಅಲ್ಲಿ ತೋರಿಸ್ತೀವಿ. ವರ್ಗ ಸಮೀಕರಣದ ಬೆಲೆಗಳನ್ನ ಕಂಡುಹಿಡಿತೀವಿ, ಎಕ್ಸ್ ಗೆ ಬೆಲೆಗಳನ್ನ ಕಂಡುಹಿಡಿದು ನಾವು ಇದನ್ನ ಗ್ರಾಫ್ ಅಲ್ಲಿ ಹಾಕಿದ್ವಿ ಅಂದ್ರೆ ಯಾವ ತರ ಬರುತ್ತೆ, ಎಕ್ಸ್ ಡ್ಯಾಶ್ ಅಂತ ತಗೊಂತೀವಿ, ಇದನ್ನ ವೈ ಡ್ಯಾಶ್ ಅಂತ ತಗೊಂತೀವಿ. ಸೊ ನೋಡಿ, ಈ ಗ್ರಾಫನ ಎಕ್ಸ್ ಅಕ್ಷವನ್ನು 2 ಬಿಂದುಗಳಲ್ಲಿ ಛೇದಿಸ್ಕೊಂಡು ಹೋಗುತ್ತೆ, ಈ ರೀತಿ ಬರುತ್ತೆ. ಹೌದಾ, ನೋಡಿ ಇಲ್ಲೊಂದು ಬಿಂದುವಿನಲ್ಲಿ ಛೇದಿಸ್ತು, ಇಲ್ಲೊಂದು ಬಿಂದುವಿನಲ್ಲಿ ಛೇದಿಸ್ತು. ಅಂದ್ರೆ ಇದು ಏನಪ್ಪಾ ಅಂತ ಅಂದ್ರೆ ಇದು ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಹೇಳ್ತೀವಿ. ಇದನ್ನ ನಾವು ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿನ ಇದು ಬೀಜಗಣಿತೀಯವಾಗಿ ನಾವು ಅವ್ರು ಯಾವ್ದಾದ್ರು ಎ ಬಿ ಸಿ ಜಾಗದಲ್ಲಿ ಬೆಲೆಗಳನ್ನ ಕೊಟ್ಟು ಈ ರೀತಿ ನಮಗೆ ಒಂದು ವರ್ಗ ಬಹುಪದೋಕ್ತಿನ ಕೊಟ್ಟು ಇದ್ರ ಶೂನ್ಯತೆ ಹೇಳ್ರಿ ಅಂದ್ರೆ ಇದ್ರ ಶೂನ್ಯತೆ ರೇಖಾಗಣಿತೀಯವಾಗಿ ಹೇಳೋದಾದ್ರೆ ಈ ರೀತಿ ನಾವು ಗ್ರಾಫ್ ಅನ್ನು ಹಾಕಿ 2 ಬಿಂದುಗಳಲ್ಲಿ ಅದನ್ನ ಕಟ್ ಮಾಡುತ್ತೀವಿ, ಇದರ ಶೂನ್ಯತೆ 2 ಅಂತ ಹೇಳ್ತೀವಿ. ಇದನ್ನ ಬೀಜಗಣಿತೀಯವಾಗಿ ಕೂಡ ನಾವು ಕಂಡುಹಿಡಿಬಹುದು. ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ವರ್ಗ ಬಹುಪದೋಕ್ತಿನ ಯಾವ ರೀತಿ ನಾವು ಬೀಜಗಣಿತೀಯವಾಗಿ ನಾವು ಅದರ ಶೂನ್ಯತೆಗಳನ್ನ ಕಂಡುಹಿಡಿತೀವಿ, ಅಥವಾ ರೇಖಾತ್ಮಕ ಸಮೀಕರಣವನ್ನು ಕೊಟ್ಟು ಇದರ ಶೂನ್ಯತೆಗಳನ್ನ ಕಂಡುಹಿಡಿರಿ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ಬೀಜಗಣಿತೀಯವಾಗಿ ಶೂನ್ಯತೆಗಳನ್ನ ಹೆಂಗ್ ಕಂಡುಹಿಡಿಯೋದು ಅಂತ ನಾನು ಹೇಳ್ತೀನಿ. ಈಗ ನೀವೇನ್ ತಿಳ್ಕೊಂತೀರಿ, ಇಲ್ಲಿ ವರ್ಗ ಬಹುಪದೋಕ್ತಿ ಅಂದ್ರೆ ಏನು, ಮತ್ತೆ ಇದರ ಡಿಗ್ರಿ 2 ಆಗಿದ್ರೆ ಅದನ್ನ ವರ್ಗ ಬಹುಪದೋಕ್ತಿ, ಅದರ ಆದರ್ಶ ರೂಪ ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಹೇಳ್ತೀವಿ. ಅಂದ್ರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಎಷ್ಟು, 2. ಈ ವರ್ಗ ಬಹುಪದೋಕ್ತಿಯನ್ನು ನಾವು ಇಲ್ಲಿ ಗ್ರಾಫ್ ಅಲ್ಲಿ ಹಾಕಿದ್ವಿ ಅಂತ ಅಂದ್ರೆ ರೇಖಾಗಣಿತೀಯವಾಗಿ ತೋರಿಸಿದ್ವಿ ಅಂದ್ರೆ ಅದು ಈ ರೀತಿ ಕಟ್ ಆಗುತ್ತೆ. ಈ ರೀತಿನೇ ಕಟ್ ಆಗ್ಬೇಕು ಅಂತ ಏನಿಲ್ಲ, ಇದು ಈ ರೀತಿ ಏನಾಗ್ಬೋದು, ಈ ರೀತಿ ಹಿಂಗೆ ಕಟ್ ಆಗ್ಬೋದು. ಬಟ್ ಎಕ್ಸ್ ಅಕ್ಷವನ್ನ 2 ಬಿಂದುಗಳಲ್ಲಿ ಅದು ಛೇದಿಸ್ಕೊಂಡು ಹೋತು ಅಂದ್ರೆ ಸೊ ಅದನ್ನ ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಇಲ್ಲಿ 2 ಬಿಂದುವಿನಲ್ಲಿ ಕತ್ತರಿಸಿ ಹೋಗಿದೆ ಅಂದ್ರೆ 2 ಅಂತ ಹೇಳ್ತೀವಿ. ಇಲ್ಲಿ 1 ಬಿಂದುವಿನಲ್ಲಿ ಕತ್ತರಿಸಿ ಹೋಗಿತ್ತು ಅದನ್ನ 1 ಅಂತ ನಾವು ಹೇಳ್ತೀವಿ. ಇದನ್ನ ರೇಖಾಗಣಿತೀಯವಾಗಿ ನಾವು ಇದನ್ನ ಹೇಳ್ತೀವಿ. ಸೊ ನೆಕ್ಸ್ಟ್ ಹಂಗಾದ್ರೆ ಇನ್ನೊಂದೇನಪ್ಪ,
ನೆಕ್ಸ್ಟ್ ತಗೊಂತೀವಿ ನಾವು ಘನ ಬಹುಪದೋಕ್ತಿನ ತಗೊಂತೀವಿ. ಘನ ಬಹುಪದೋಕ್ತಿ ಅಂದ್ರೆ ಏನು? ಸೊ ನೋಡೋಣ, ಅದನ್ನ ನೋಡೋಣ. ಒಂದು ಉದಾಹರಣೆ ನಾನು ಇಲ್ಲಿ ಕೊಟ್ಟಿದ್ದೀನಲ್ಲ, ಅದನ್ನೇ ತಗೊಂತೀವಿ. ಪಿ ಆಫ್ ಜೆಡ್ ಇಸ್ ಈಕ್ವಲ್ ಟು ಜೆಡ್ ನ ಘಾತ 3 ಪ್ಲಸ್ 5 ಝೆಡ್ ಸ್ಕ್ವೇರ್ ಪ್ಲಸ್ 6 ಝೆಡ್ ಪ್ಲಸ್ 7. ಇದು ಚರಾಕ್ಷರ ಅಂತ ಹೇಳ್ತೀವಿ. ಜೆಡ್ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ ಅಂತ ಕರಿತೀವಿ. ಈ ಒಂದು ಬಹುಪದೋಕ್ತಿಯ ಡಿಗ್ರಿನ ನೋಡ್ತೀವಿ ನಾವು. ಡಿಗ್ರಿ ಎಷ್ಟಪ್ಪ? ಡಿಗ್ರಿ 3 ಆಗಿದೆ. 3 ಇದೆ ಅಂತಂದ್ರೆ ಇದು ಒಂದು ಘನ ಬಹುಪದೋಕ್ತಿ ಆಗುತ್ತೆ. ಅಂತ ಬಹುಪದೋಕ್ತಿ ಘನ ಬಹುಪದೋಕ್ತಿ ಅಂತ ಕರಿತೀವಿ. ಡಿಗ್ರಿ 2 ಆಗಿದ್ರೆ ವರ್ಗ ಬಹುಪದೋಕ್ತಿ. ಡಿಗ್ರಿ 1 ಆಗಿದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ? ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಹೀಗಂದ್ರೆ ಏನಪ್ಪ ಇದು ಘನ ಬಹುಪದೋಕ್ತಿ? ಇದರ ಆದರ್ಶ ರೂಪವನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಒಂದು ಮಾರ್ಕ್ಸಿಗೆ ಕೇಳ್ತಾರೆ. ಎ ಎಕ್ಸ್ ನ ಘಾತ 3 ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಬರೀತೀವಿ. ಇದರ ಆದರ್ಶ ರೂಪ ಯಾವುದು? ಒಂದು ಘನ ಬಹುಪದೋಕ್ತಿ. ಇಲ್ಲಿ ಚರಾಕ್ಷರ ಯಾವ್ದಾದ್ರೂ ಇರ್ಲಿ, ಇಲ್ಲಿ ಜೆಡ್ ಇದೆ, ಇಲ್ಲಿ ಎಕ್ಸ್ ಇದೆ ಅನ್ಕೋಬೇಡ್ರಿ. ಇಲ್ಲ, ಇಲ್ಲಿ ಯಾವ್ದು ನೀವು ವೈ ಆದ್ರೂ ತಗೋಬಹುದು. ಎ ಇಂದ ಝೆಡ್ ವರೆಗೂ ನಾವು ಯಾವುದೇ ಚರಾಕ್ಷರಗಳನ್ನ ಉಪಯೋಗಿಸಬಹುದು. ಬಟ್ ಅದ್ರಲ್ಲಿ ಎ ಬಿ ಸಿ ಡಿ ಗಳು ಕೂಡ ಅವು ಚರಾಕ್ಷರಗಳಲ್ಲಿ ಬರ್ತವೆ ಅಂತ ತಿಳ್ಕೊಬೇಡ್ರಿ. ನಾವು ಅದಕ್ಕೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ಬರಿತೀನಿ. ಎ ಬಿ ಸಿ ಮತ್ತು ಡಿ ಗಳನ್ನ ನಾವೇನಂತ ಹೇಳ್ತೀವಿ? ವಾಸ್ತವ ಸಂಖ್ಯೆಗಳು ಅಂತ ಹೇಳ್ಬಿಡ್ತೇವೆ ನಾವಿಲ್ಲಿ. ಅಂದ್ರೆ ಯಾವುದೇ ಸಂಖ್ಯೆಗಳನ್ನ ನಾವಲ್ಲಿ ತಗಬಹುದು ಅಂತ. ಹಾಗಾದ್ರೆ ಎ ನೋಡಿವಿ, ಯಾವುದೇ ಸಂಖ್ಯೆಗಳನ್ನ ತಗಬಹುದು ಅಂದ್ರೆ 0ನ ತಗಬಹುದಾ? ಅಲ್ಲಿ ಒಂದು ಕಂಡೀಷನ್, 0ನ ತಗನಂಗಿಲ್ಲ. 0ನ ತಗೊಂಡ್ಬಿಟ್ಟು ಇಲ್ಲಿ ಒಂದ್ ವೇಳೆ ನೀವು 0 ತಗಂದಿದ್ರಿ ಅಂತ ತಿಳ್ಕೊಳ್ಳಿ. ಎ ಜಾಗದಾಗ 0 ತಗಂದಿರಿ ಅಂದ್ರೆ ಎಕ್ಸ್ ನ ಘಾತ 3 ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಆಗುತ್ತೆ. ಅಂದ್ರೆ ಇದು ಕಂಪ್ಲೀಟ್ 0 ಆಯ್ತು. ಏನ್ ಬಂತು ಇಲ್ಲಿ ನಮಗೆ? ಘನ ಬಹುಪದೋಕ್ತಿ ಹೋಗಿ ವರ್ಗ ಬಹುಪದೋಕ್ತಿ ಆಗ್ಬಿಡ್ತದೆ. ಅದಕ್ಕೆ ಎಕ್ಸ್ ಜಾಗದಲ್ಲಿ ಎ ಜಾಗದಲ್ಲಿ ಇಲ್ಲಿ 0 ತಗೋಬೇಡ್ದು ಅಂತ ಹೇಳಿದ್ರು. ಅಲ್ಲಿ ಕೂಡ ಘನ ರೇಖಾತ್ಮಕ ಬಹುಪದೋಕ್ತಿಯಲ್ಲೂ ಕೂಡ ಎ ಇಸ್ ನಾಟ್ ಈಕ್ವಲ್ ಟು 0. ವರ್ಗ ಬಹುಪದೋಕ್ತಿಯಲ್ಲೂ ಕೂಡ ಎ ಜಾಗದಲ್ಲಿ ಏನ್ ತಗೋಬಾರ್ದು? 0 ತಗೋಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಹೇಳ್ತಾ ಇದ್ವಿ. ಸೊ ಇದು ಒಂದು ಘನ ಬಹುಪದೋಕ್ತಿಯ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಅಂತ ಕರಿತೀವಿ. ನೆಕ್ಸ್ಟ್ ಇದರ ಶೂನ್ಯತೆಗಳು ಏನಾಗಿದೆ? ಇದರ ಶೂನ್ಯತೆಗಳು 3. ಇದರ ಶೂನ್ಯತೆ ಏನಂತ ಕರಿತೀವಿ? 3. ಈ ಗರಿಷ್ಠ ಘಾತನೆ, ಮಹತ್ತಮ ಘಾತನೆ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕರಿತೀವಿ. ಬಹುಪದೋಕ್ತಿನ ಶೂನ್ಯ ಮಾಡ್ತವೆ ಅಂತ. ಹಾಗಿದ್ಮೇಲೆ ಇದನ್ನ ಬೀಜಗಣಿತೀಯ ರೇಖಾಗಣಿತೀಯವಾಗಿ ನಾವು ಹೇಳೋದಾದ್ರೆ ನೋಡಿ, ರೇಖೆ ಮೂಲಕ ನಾವು ಈ ಒಂದು ಬಹುಪದೋಕ್ತಿನ ಕೊಟ್ಟಿರ್ತಕ್ಕಂಥ ಒಂದು ಬಹುಪದೋಕ್ತಿನ ನಾವೇನಾದ್ರೂ ಬೆಲೆಗಳನ್ನ ಕಂಡುಹಿಡಿದು ನಾವು ಗ್ರಾಫ್ ಅಲ್ಲಿ ಹಾಕಿದ್ರೆ ಸೊ ಈ ರೀತಿ ಬರುತ್ತೆ. 3 ಬಿಂದುಗಳು 1 2 3 ಎಕ್ಸ್ ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಕತ್ತರಿಸ್ಕೊಂಡು ಹೋಗುತ್ತೆ? 3 ಬಿಂದುಗಳಲ್ಲಿ ಛೇದಿಸ್ಕೊಂಡು ಹೋಯ್ತು. ಈ 3 ಬಿಂದುಗಳಲ್ಲಿ ಛೇದಿಸೋದು ಅಂದ್ರೆ ಅದ್ರ ಶೂನ್ಯತೆ 3 ಅಂತ ಆಗುತ್ತೆ. ಉತ್ತರಗಳು ಒಂದು ಬಹುಪದೋಕ್ತಿಯನ್ನು ನೀವು ಬಿಡಿಸಿದಾಗ ನಮಗೆ 3 ಉತ್ತರಗಳು ಸಿಗ್ತವೆ ಅಂತನಾದ್ರೂ ತಿಳ್ಕೋಬಹುದು ನೀವು ಸೊಲ್ಯೂಷನ್. ಒಂದು ವರ್ಗ ಬಹುಪದೋಕ್ತಿಯನ್ನು ನೀವು ಬಿಡಿಸ್ಕೊಂತ ಬಂದ್ರೆ ಬೀಜಗಣಿತೀಯವಾಗಿ ನಮಗೆ 2 ಶೂನ್ಯತೆಗಳು ಸಿಗ್ತವೆ, ಅಂದ್ರೆ 2 ಉತ್ತರಗಳನ್ನು ನಾವು ಪಡ್ಕಂತೀವಿ ಅಂತ ಅರ್ಥ. ಅದನ್ನ ಬಿಡಿಸೋದನ್ನ ನಾವು ಬೀಜಗಣಿತೀಯ ಅಂತ ಹೇಳ್ತೀವಿ. ಇಲ್ಲಿ ಗ್ರಾಫ್ ಅಲ್ಲಿ ನಾವು ಇದನ್ನ ತೋರಿಸಿದ್ರೆ ಇದನ್ನ ರೇಖಾಗಣಿತೀಯ ಅಂತ ಕರಿತೀವಿ ಅಷ್ಟೇ. ಬೀಜಗಣಿತೀಯ ಮತ್ತೆ ರೇಖಾಗಣಿತೀಯ ಎರಡಕ್ಕೂ ವ್ಯತ್ಯಾಸ. ಈಗ ಇದನ್ನ ನಾವು ಘನ ಬಹುಪದೋಕ್ತಿ ಅಂತ ಹೇಳಿದ್ವಿ ನಾವು. ಹೌದಾ? ನೆಕ್ಸ್ಟ್ ನಾವೇನಂತ ಹೇಳಿದ್ವಪ್ಪ ನಿಮಗೆ ಅಂತಂದ್ರೆ ಇಲ್ಲಿ ನೋಡಿ, ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಹೆಂಗೆ ಕಂಡುಹಿಡಿಯೋದು? ಒಂದು ಬಹುಪದೋಕ್ತಿಯ ಏನಂತ ಹೇಳ್ತೀವಿ? ಶೂನ್ಯತೆಗಳು. ಈಗ ನೀವು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು, ವರ್ಗ ಬಹುಪದೋಕ್ತಿ ಅಂದ್ರೆ ಏನು, ಘನ ಬಹುಪದೋಕ್ತಿ ಅಂದ್ರೆ ಏನು, ಮತ್ತೆ ಅವುಗಳ ಮಹತ್ತಮ ಘಾತ, ಮತ್ತೆ ಅದರ ರೇಖಾಗಣಿತೀಯವಾಗಿ ಅವುಗಳ ಶೂನ್ಯತೆಗಳನ್ನ ನಾವು ಹೆಂಗೆ ಕಂಡುಹಿಡಿದ 3 ಶೂನ್ಯತೆಗಳನ್ನ ಅಂತ ತಿಳ್ಕೊಂಡ್ರಿ. ನೆಕ್ಸ್ಟ್ ಒಂದು ಬಹುಪದೋಕ್ತಿಯ ಬೆಲೆನ ನಾವು ಕಂಡುಹಿಡಿಯಬೇಕಪ್ಪ. ಒಂದು ಬಹುಪದೋಕ್ತಿಯ ಬೆಲೆ. ಒಂದು ಬಹುಪದೋಕ್ತಿನ ಕೊಟ್ಟಿರ್ತಾರೆ, ಯಾವುದೋ ಒಂದು ಬಹುಪದೋಕ್ತಿ ನೋಡಿ, ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 4 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ರಿ. ಇದು ಒಂದು ಬಹುಪದೋಕ್ತಿ, ಹೌದಿಲ್ಲ? ಇದು ಒಂದು ನಾವೇನಂತ ಹೇಳ್ತೀವಿ? ಬಹುಪದೋಕ್ತಿ. ಸೊ
ಸೊ ಪ್ಲಸ್ ಬೇಡ ಮೈನಸ್ ತಗೋಣ. ಯಾವ ಬಹುಪದೋಕ್ತಿಯಪ್ಪ? ಎಕ್ಸ್ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ. ಪಿ ಆಫ್ ಎಕ್ಸ್ ಅಂತ ಬರೆದ್ವಿ ಅಂದ್ರೆ ಎಕ್ಸ್ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ ಅಂತ. ಈ ಒಂದು ಬಹುಪದೋಕ್ತಿಯ ಬೆಲೆ ಕಂಡುಹಿಡಿಬೇಕು ಅಂತ ಅಂದ್ರೆ ನೋಡಿ, ಎಕ್ಸ್ ಜಾಗದಲ್ಲಿ ನಾನೊಂದು ಬೆಲೆನ ಕೊಡ್ತೀನಿ, ಎಕ್ಸ್ ಜಾಗದಲ್ಲಿ 2 ಕೊಟ್ಟೆ ಅಂತ ತಿಳ್ಕೊಳ್ಳಿ. ಏನಾಗುತ್ತೆ? ಪಿ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ 2 ಕೊಟ್ಟೆ ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಜಾಗದಲ್ಲಿ 2 ಕೊಡ್ತೀನಿ, ಹೋಲ್ ಸ್ಕ್ವೇರ್ -3, ಇಲ್ಲಿ ಎಕ್ಸ್ ಜಾಗದಲ್ಲಿ 2 4, 2 2 ಎಷ್ಟಾಗುತ್ತೆ? 4, -3 2 ಎಷ್ಟು? 6, -4ಕ್ಕೆ 4 ನೋಡಿ, 4 4 +4 -4 ಗೆಟ್ ಕ್ಯಾನ್ಸಲ್ ಆಯ್ತು. ಏನ್ ಬಂತಪ್ಪ? -6 ಬಂತು. ಅಂದ್ರೆ ಈ -6 ಅಂತಕ್ಕಂಥದ್ದು ಏನಂತ ಹೇಳಿದೆವಪ್ಪ ಅಂದ್ರೆ -6 ಅನ್ನೋದು ಇದು ಪಿ ಆಫ್ ಎಕ್ಸ್, ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 3x - 4ರ ಬೆಲೆ ಅಂತ ಹೇಳ್ತೀವಿ. 4ರ ಬೆಲೆ ಯಾವುದು? -6 ಏನು ಉತ್ತರ ಬಂದಿದೆಯಲ್ಲ, -6 ಇದು ಈ ಒಂದು ಬಹುಪದೋಕ್ತಿಯ ಬೆಲೆ ಅಂತ ಬರಿತೀವಿ. ಬಹುಪದೋಕ್ತಿಯ ಬೆಲೆ ಆಗಿರುತ್ತದೆ ಅಂತ ನಾವು ಬರಿತೀವಿ. ಬಹುಪದೋಕ್ತಿಯ ಬೆಲೆ, ಬಹುಪದೋಕ್ತಿಯ ಬೆಲೆ ಆಗಿರುತ್ತದೆ ಅಂತ ಅಷ್ಟೇ, ಮತ್ತೇನಲ್ಲ. ಒಂದು ಬಹುಪದೋಕ್ತಿಯ ಬೆಲೆ ಈಗ 2 ಕೊಟ್ಟಿದ್ದೀನಿ, ಈಗ 3 ಕೊಡ್ಬೋದು ನೀವು. ಎಕ್ಸ್ ಜಾಗದಲ್ಲಿ 3 ಕೊಟ್ರಿ, ಎಕ್ಸ್ ಜಾಗದಲ್ಲಿ 3 ಕೊಟ್ರಿ, 3 3 9 -3 3 9 -4, ಸೊ +9 -9 ಗೆಟ್ ಕ್ಯಾನ್ಸಲ್ ಆಗಿ ಮತ್ತು 4. ಈಗ -4 ಅಂತಕ್ಕಂಥದ್ದು ಇದು ಇದೇ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 3x - 4 ಬಹುಪದೋಕ್ತಿಯ ಬೆಲೆ ಆಗಿರುತ್ತದೆ ಅಂತ ಲೆಕ್ಕವನ್ನ ಮಾಡಬೇಕಾಗುತ್ತೆ. ಈ ರೀತಿ ಬಹುಪದೋಕ್ತಿಯ ಬೆಲೆ ಅಂತ ಕರಿತೀವಿ. ನೆಕ್ಸ್ಟ್, ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಏನಪ್ಪಾ? ಒಂದು ಬಹುಪದೋಕ್ತಿಯ ಶೂನ್ಯತೆ ಈಗ ಅದನ್ನು ತೆಗಿತೀನಿ. ಬಹುಪದೋಕ್ತಿಯ ಬೆಲೆ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಯ್ತು. ಈಗ ಒಂದು ಬಹುಪದೋಕ್ತಿಯ ಶೂನ್ಯತೆ, ಒಂದು ಬಹುಪದೋಕ್ತಿಯ ಶೂನ್ಯತೆ. ಈಗ ನೋಡ್ರಿ, ಅದೇ ಒಂದು ಬಹುಪದೋಕ್ತಿನ ತಗೊಂತೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 3x -4 ಅಂತ ಬರ್ಕೊಂಡ್ವಿ. ಸೊ ಇದಕ್ಕೆ ನೋಡ್ರಿ, ಎಕ್ಸ್ ಜಾಗದಲ್ಲಿ ಒಂದು ಬೆಲೆ ಕೊಟ್ಟು x ಇಸ್ ಈಕ್ವಲ್ ಟು -1 ಅಂತ ಕೊಟ್ಟೆ ಅಂತ ತಿಳ್ಕೊಳ್ಳಿ. ಏನಾಗುತ್ತೆ ನೋಡ್ರಿ, ಎಕ್ಸ್ ಜಾಗದಲ್ಲಿ -1 ಹೋಲ್ ಸ್ಕ್ವೇರ್ 3 -1 -4 ನೋಡಿ, ಇಲ್ಲಿ 1 ಬಂತು, -* +1 ನೋಡಿ, -* ಪ್ಲಸ್ 3 1 3 -4 1 3 ಕೂಡಿದ್ರೆ 4 -4 ಇಸ್ ಈಕ್ವಲ್ ಟು ಏನು ಬಂತು? 0 ಬಂತು. ಹೌದಾ? ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ -1 ಕೊಟ್ಟಾಗ, ಎಕ್ಸ್ ನ ಜಾಗದಲ್ಲಿ -1 ಕೊಟ್ಟಾಗ ಈ ಬಹುಪದೋಕ್ತಿ ಏನಾಯ್ತು? 0 ಆಯ್ತು. ಒಂದು ಬಹುಪದೋಕ್ತಿ ಶೂನ್ಯತೆ -1 ಅಂತಕ್ಕಂಥದ್ದು ಇದು ಏನಾಗುತ್ತೆ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 3x - 4 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತದೆ ಅಂತ ಬರೀತೀವಿ. ಈ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತದೆ ಅಂತ ಬರೀತೀವಿ. ಹಾಗಾದ್ರೆ ಮತ್ತಿನ್ನೇನೆಲ್ಲ ಕೊಟ್ರೆ ನೋಡೋಣ. 4 ಕೊಟ್ಟು ನೋಡೋಣ. ಇಲ್ಲಿ 4 ಕೊಡೋಣ. ಎಕ್ಸ್ ಜಾಗದಲ್ಲಿ 4 ಕೊಟ್ಟೆ, ಇಲ್ಲಿ ಎಕ್ಸ್ ಜಾಗದಲ್ಲಿ 4 -3ಕ್ಕೆ 3 ಎಕ್ಸ್ ಜಾಗದಲ್ಲಿ 4 ನೆಕ್ಸ್ಟ್ -4ಕ್ಕೆ ನೋಡಿ, 4 4 16 -4 3 12 -4 ಸೊ 16 -16 12 4 ಕೂಡಿದ್ರೆ 16. ಯಾಕಂದ್ರೆ ಮೈನಸ್ ಇದೆ, ಮೈನಸ್ ಎರಡನ್ನು ನಾವು ಕೂಡಿಸ್ತೀವಿ. ಮೈನಸ್ ಅನ್ನು ಕೂಡಿಸಿದಾಗ -16 ಆಯ್ತು. ಏನ್ ಬಂತು? 0 ಬಂತು. ಅಂದ್ರೆ ಇಲ್ಲಿ ಮತ್ತೆ ಏನ್ ಬಂತು? 4 ಬಂತು. 4 ಕೂಡ ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 3x - 4 ಈ ಬಹುಪದೋಕ್ತಿ ಶೂನ್ಯತೆ ಅಂತ ಕರಿತೀವಿ. ಬೆಲೆ ಅಂದ್ರೆ ನಾವು ಎಕ್ಸ್ ಜಾಗದಲ್ಲಿ ಯಾವುದು ಬೆಲೆನ ಕೊಟ್ಟಾಗ ನಮಗೆ ಉತ್ತರ ಬರುತ್ತಲ್ಲ, ಅದನ್ನು ನಾವು ಒಂದು ಬಹುಪದೋಕ್ತಿಯ ಬೆಲೆ ಅಂತ ಹೇಳ್ತೀವಿ. ಇಲ್ಲಿ ಶೂನ್ಯತೆ ಅಂದ್ರೆ ನಾವು ಎಕ್ಸ್ ಜಾಗದಲ್ಲಿ ಏನನ್ನ ಕೊಟ್ಟಾಗ ಆ ಬಹುಪದೋಕ್ತಿ ಶೂನ್ಯ ಆಗುತ್ತಲ್ಲ, ಏನು ಕೊಟ್ಟಿರ್ತೀವಲ್ಲ ಅದು ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ.
ಅಷ್ಟೇ. ಇಲ್ಲಿ -1 ಕೊಟ್ಟಿದ್ದೀವಿ, ಇಲ್ಲಿ 0 ಬಂತು. ಈ -1 ಅಂತಕ್ಕಂಥದ್ದು ಈ ಬಹುಪದೋಕ್ತಿಯನ್ನು ಶೂನ್ಯ ಮಾಡುತ್ತೆ, ಶೂನ್ಯತೆ ಅಂತೇಳಿ. ಇಲ್ಲಿ 4 ಕೊಟ್ಟಿದ್ದೀವಿ, ಈ ಬಹುಪದೋಕ್ತಿ x ಜಾಗದಲ್ಲಿ ಶೂನ್ಯ ಬರುತ್ತೆ. ಅವಾಗ ಈ 4 ಕೂಡ ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ. ಈ ರೀತಿ ನಾವು ಒಂದು ಬಹುಪದೋಕ್ತಿಯ ಬೆಲೆ ಅಂದ್ರೆ ಏನು, ಅದು ಶೂನ್ಯತೆ ಅಂದ್ರೆ ಏನು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ನೆಕ್ಸ್ಟ್ ನಾವು ಒಂದು ಬಹುಪದೋಕ್ತಿಯ, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಹೆಂಗೆ ನಾವು ಬೀಜಗಣಿತೀಯವಾಗಿ ಕಂಡುಹಿಡಿಯೋದು, ಬೀಜಗಣಿತೀಯವಾಗಿ ಒಂದು ಬಹುಪದೋಕ್ತಿಯ ಶೂನ್ಯತೆನ ಕಂಡುಹಿಡಿಯೋದ ಹೇಳ್ತೀನಿ ನಿಮಗೆ. ಈಗ ಫಸ್ಟ್ ರೇಖಾತ್ಮಕ ತಗೊಂತೀವಿ. ಒಂದು ರೇಖಾತ್ಮಕ ಬಹುಪದೋಕ್ತಿ, ಬಹುಪದೋಕ್ತಿ ಶೂನ್ಯತೆಗಳನ್ನ ಕಂಡುಹಿಡಿಯೋದು. ಯಾವುದಾದ್ರೂ ಒಂದು ಉದಾಹರಣೆ ನಾನು ಒಂದು ಬಹುಪದೋಕ್ತಿನ ಇಲ್ಲಿ ತಗೊಂಡು ಹೇಳ್ಬಿಡ್ತೀನಿ ನೋಡಿ. 2x + 3 ಅಂತಕ್ಕಂಥ ಒಂದು ಬಹುಪದೋಕ್ತಿ, ಇದು ರೇಖಾತ್ಮಕ ಬಹುಪದೋಕ್ತಿ. ಯಾಕಂದ್ರೆ ಚರಾಕ್ಷರದ ಘಾತ x ಅನ್ನೋ ಘಾತ 1 ಐತಿ, ಗರಿಷ್ಠ ಘಾತ 1 ಇದ್ರೆ ಅದು ರೇಖಾತ್ಮಕ. ಇದು ಯಾವ ಚರಾಕ್ಷರ ಹೊಂದಿದೆ, x ಅಂತಕ್ಕಂಥ ಚರಾಕ್ಷರ. ಅದಕ್ಕೆ p(x) = 2x + 3 ಅಂತ ಬರೆದೆ. ಸೊ ಇದನ್ನ ನಾವು ಇದ್ರ ಶೂನ್ಯತೆ ಕಂಡುಹಿಡಿಬೇಕು ಅಂದ್ರೆ ನಾನು ಹೇಳಿದ್ದೀನಿ, ಅಲ್ಲಿ ಶೂನ್ಯ ಆಗಬೇಕು. x ಜಾಗದಲ್ಲಿ ನಾವು ಶೂನ್ಯನ ಕೊಡೋಣ, ಅಂದ್ರೆ p(x) = 0 ಅಂತ ತಗಂದ್ರೆ, ಅಂದ್ರೆ p(x) ಜಾಗದಲ್ಲಿ ಏನ್ ತಗೋಬೇಕು ನಾವು, 2x + 3 ಅಂತ ತಗೊಂಡು = 0 ಕ್ಕೆ 0, 2x ಗೆ 2x = ಈ +3 ಅನ್ನ ಆಚೆ ಕಡೆ ಕಳಿಸ್ರಿ, -3. x ಗೆ x -3 ಕ್ಕೆ 3, 2 ಮಾತ್ರ ಆ ಕಡೆ ಹೋದ್ರೆ ಛೇದದಲ್ಲಿ ಬರುತ್ತೆ. x ನ ಜೊತೆಗಿದೆ, ಸಹಗುಣಕ ಆಗಿರೋದ್ರಿಂದ ಅದಕ್ಕೆ ಛೇದದಲ್ಲಿ ಬರುತ್ತೆ. ಅಂದ್ರೆ ಏನ್ ಬಂತಪ್ಪ, x -3/2 ಬಂತು. ಏನಿದು -3/2? ಇದು ಇದರ ಶೂನ್ಯತೆ. p(x) = 2x + 3 ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ ಹೇಳ್ತೀವಿ. ಬೇಕಾದ್ರೆ ಇದನ್ನ ನೀವು ತಾಳೆ ನೋಡ್ಬೋದು, ಶೂನ್ಯತೆ ಆಗಿದೆನೋ ಇಲ್ವೋ ಅಂತ ನೋಡಿ. x ಜಾಗದಲ್ಲಿ ಏನ್ ತಗೊಳ್ರಿ, -3/2 ಅಂತ ತಗೊಳ್ರಿ, = 2 -3/2 +3, 2 ಗೆಟ್ ಕ್ಯಾನ್ಸಲ್, -4 + 3 = 0 ಬಂತ. ಅರ್ಥ ಆಯ್ತಾ? ಹಂಗಾದ್ರೆ ಇದರ ಶೂನ್ಯತೆ. ಇದು ಬೀಜಗಣಿತೀಯವಾಗಿ ನಾವು ಶೂನ್ಯತೆನ ಕಂಡುಹಿಡಿತೀವಿ. ಅದೇ ರೇಖಾಗಣಿತೀಯ ಅಂದ್ರೆ ಹಂಗ ಡೈರೆಕ್ಟ್ ನಾವು ಬೆಲೆಗಳನ್ನ ಕಂಡುಹಿಡಿದು ಗ್ರಾಫ್ ಅಲ್ಲಿ ಹಾಕಿ ಇದು ಶೂನ್ಯತೆ 1 ಅಂತ ಹೇಳ್ತೀವಿ. ಅಲ್ಲಿ ಕೂಡ ನಮಗೆ ಕರೆಕ್ಟ್ ಆಗಿ ನಾವು ಗ್ರಾಫ್ ಅಲ್ಲಿ ಹಾಕಿದ್ರೆ ಇದೇ ಉತ್ತರ ನಮಗೆ ಬರುತ್ತೆ. ಅಲ್ಲಿ ನಮಗೆ ಅದು ರೇಖಾಗಣಿತ, ಇದು ಬೀಜಗಣಿತೀಯವಾಗಿ ನಾವು ಬೆಲೆಗಳನ್ನ ಕಂಡುಹಿಡಿದ್ವಿ. ಯಾವುದೇ ಒಂದು ಉದಾಹರಣೆ ತಗೊಂಡು ಕಂಡುಹಿಡಿಬಹುದು. ಇದರ ಒಂದು ಸಾಮಾನ್ಯ ರೂಪವನ್ನ ನಾವು ನೋಡೋಣ. ಯಾವ ರೀತಿ ಇದರ ಸಾಮಾನ್ಯ ರೂಪವನ್ನ ನೋಡಿಲಿ. ax + b ಅಂತಕ್ಕಂಥ ಒಂದು ಬಹುಪದೋಕ್ತಿನ ತಗಂತೀನಪ್ಪ ನಾನು. a ಅಂದ್ರೆ ಏನು, b ಅಂದ್ರೆ ಏನು ಅಂತ ಹೇಳಿದ್ವಿ, ವಾಸ್ತವ ಸಂಖ್ಯೆಗಳು ಅಂತ ನೋಡಿ. ಇದನ್ನ ನಾವು p(x) = 0 ಅಂತ ಬರ್ಕೊಂಡ್ವಿ. ಇಲ್ಲಿ p(x) ಜಾಗದಲ್ಲಿ ax + b ಅಂತಕ್ಕಂಥ ಒಂದು ಬಹುಪದೋಕ್ತಿನ, ರೇಖಾತ್ಮಕ ಬಹುಪದೋಕ್ತಿನ ಬರೀತೀನಿ, = 0. ಇಲ್ಲಿ ax ಗೆ ax ಹಂಗೆ ಇಟ್ಟೆ, = ಪ್ಲಸ್ b ನ ಆ ಕಡೆ ಕಳಿಸಿದ್ರೆ -b, x ಜೊತೆಗಿರ a ನ ಆ ಕಡೆ ಕಳಿಸಿದ್ರೆ ಏನ್ ಬಂತಪ್ಪ, x = -b/a ಅಂತಕ್ಕಂಥದ್ದು ಬಂತು. ಏನಂಗಾದ್ರೆ ಇದು b ಅಂದ್ರೆ ಏನು, b ಅಂದ್ರೆ ಏನಪ್ಪ, b ಅಂದ್ರೆ ಸ್ಥಿರಾಂಕ ಅಂತ ಹೇಳಿ. b ಅಂದ್ರೆ ಸ್ಥಿರಾಂಕ / a ಅಂದ್ರೆ ಏನು, a ಅಂದ್ರೆ x ನ ಸಹಗುಣಕ, ಹೌದು ತಾನೆ, x ನ ಸಹಗುಣಕ a, b ಅಂದ್ರೆ ಸ್ಥಿರಾಂಕ. ಈ ರೀತಿ ನಾವು ಸಂಬಂಧವನ್ನ ನೋಡ್ತೀವಿ. ಏನಪ್ಪಾ ಅಂದ್ರೆ ಒಂದು ರೇಖಾತ್ಮಕ ಸಮೀಕರಣದ ಶೂನ್ಯತೆಗಳು ಮತ್ತು ಅವುಗಳ ನಡುವಿನ ಸಂಬಂಧವನ್ನ ಈ ರೀತಿ ವ್ಯಕ್ತಪಡಿಸ್ತೀವಿ. ಶೂನ್ಯತೆಗಳನ್ನ ಕಂಡುಹಿಡಿಯೋದು ಈ ರೀತಿ. ಅದೇ ನಾವು ಒಂದು ವರ್ಗ ಬಹುಪದೋಕ್ತಿನ ಕೊಟ್ಟಾಗ, ಒಂದು ರೇಖಾತ್ಮಕ ಬಹುಪದೋಕ್ತಿ ಆಯ್ತು, ಅದೇ ನಾವು ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಬೀಜಗಣಿತೀಯವಾಗಿ ಕಂಡುಹಿಡಿಯೋದು ಹೆಂಗೆ ಇಲ್ಲಿ ಬರೀತೀವಿ. ಏನು, ವರ್ಗ ಬಹುಪದೋಕ್ತಿ. ಇದರಲ್ಲಿ ವರ್ಗ ಬಹುಪದೋಕ್ತಿ ಶೂನ್ಯತೆಗಳನ್ನ ಯಾವ ರೀತಿ ನಾವು ಕಂಡುಹಿಡಿತೀವಿ, ಅದಕ್ಕೆ ಒಂದು ನಾನು ಎಕ್ಸಾಂಪಲ್ ಅನ್ನ ನಿಮಗೆ ತಗೊಂಡ್ಬಿಡ್ತೀನಿ. ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆ 2x² - 8x, 2x² - 8x
+6 ಅಂತ ತಗಂದೆ +6. ಸೊ ಇದು ಒಂದು ಬಹುಪದೋಕ್ತಿ, x ಚರ ಅಕ್ಷರವುಳ್ಳ ಬಹುಪದೋಕ್ತಿ. ಅದಕ್ಕೆ p(x) = 2x² - 8x + 6 ಅಂತ ತಗಂದೆ. ಸೊ ಈಗ ಇದನ್ನ ನಾವು ಇದರ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ನಾನು ಹೇಳಿದ್ದೇನೆ, ನಾನು ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬೀಜಗಣಿತೀಯವಾಗಿ ಯಾವ ತರ ಕಂಡುಹಿಡಿಯೋದು ಅನ್ನೋದನ್ನ ಹೇಳ್ತೀನಿ ನಾನು ಅಂತ. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, 9ನೇ ತರಗತಿಯಲ್ಲಿ ಇದನ್ನ ಅಪವರ್ತನ ವಿಧಾನದಿಂದ ಮಧ್ಯಮ ಪದವನ್ನು ವಿಭಜಿಸಿ ನೀವೇನ್ ಮಾಡಿದ್ರಿ, ಅವುಗಳ ಅಪವರ್ತನಗಳನ್ನ ಕಂಡುಹಿಡಿದ್ರಿ. ಇಲ್ಲಿ ಅಪವರ್ತನಗಳನ್ನ ಕಂಡುಹಿಡಿದ ನೆಕ್ಸ್ಟ್ ನಾವು ಅದನ್ನ ಶೂನ್ಯತೆಗಳನ್ನಾಗಿ ಕನ್ವರ್ಟ್ ಮಾಡ್ತೀವಿ ಅಷ್ಟೇ. ಹೆಂಗೆ ನೋಡ್ರಿ, 2x² - 8x + 6 ಅಂತ ಇದ್ರ x² ನ ಸಹಗುಣಕ ಏನಾದ್ರೂ 1ಕ್ಕಿಂತ ಜಾಸ್ತಿ ಇದೆ ಅಂತ ತಿಳ್ಕೊಳ್ರಿ. 2 ಐದು 1ಕ್ಕಿಂತ ಜಾಸ್ತಿ ಇದ್ದಾಗ, ಅದೆಷ್ಟರೇ ಇರಲಿ, 1ಕ್ಕಿಂತ ಜಾಸ್ತಿ ಇದ್ದಾಗ ಅದು ಕೊನೆ ಪದಕ್ಕೆ ಗುಣಾಕಾರ ಮಾಡಬೇಕು. ಎಷ್ಟಾಗುತ್ತಪ್ಪ, 2 ಹಾಗೆ 12. ಕೊನೆ ಪದ ಅಂದ್ರೆ ಕೊನೆ ಸ್ಥಿರಾಂಕ ಏನಿರ್ತಲ್ಲ ಅದು ಗುಣಾಕಾರ ಮಾಡ್ತೀವಿ 12. ಸೊ ಈಗ 12ಅನ್ನ ನಾವು 12ಅನ್ನ ವಿಭಜಿಸಬೇಕು. ಹೆಂಗ್ ವಿಭಜಿಸ್ತೀವಿ, ಇಲ್ಲಿ ಮಧ್ಯಮ ಪದ x ನ ಸಹಗುಣಕ ಏನೈತಿ, x ನ ಸಹಗುಣಕ -8 ಐತಿ. -8 ಬರೋ ರೀತಿಯಲ್ಲಿ ನಾವು ಅದನ್ನ ವಿಭಜಿಸ್ತೀವಿ. ಅಂದ್ರೆ 12ನ ಮಗ್ಗಿಗಳನ್ನ ಬರ್ಕಂತ ಹೋಗ್ತೀವಿ. 12 ಟೇಬಲ್ಸ್ 2 ಆಗ್ಲೇ 12, 2 ಮೂರ್ಲೆ 6 ಅಂತ ಮಾಡಿವಿ. ಹಾಗಾದ್ರೆ 8 ಬರ್ಬೇಕಪ್ಪ, ಕೂಡಿದ್ರೆ ಅಥವಾ ಕಳೆದ್ರೆ ಯಾವ ತರ ತಗಂತೀರಿ, ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ 12, 4 ಮೂರ್ಲೆ 12. ಸೊ 6 2 12, 3 2 6 ಮತ್ತೆ 6 2 12. 6 × 2 ತಗೋಬಹುದೇನಪ್ಪ, 6 × 2 ತಗಂತೀವಿ. 4 × 3 ತಗಂದ್ರೆ ನೋಡಿಲಿ, ಇಲ್ಲಿ ಇವೆರಡನ್ನು ಕೂಡಿದ್ರೆ ಅಥವಾ ಕಳೆದ್ರೆ ನಮಗೆ ಇಲ್ಲಿ ಮಧ್ಯದಲ್ಲಿ x ನ ಸಹಗುಣಕ ಏನೈತೆ ಅದು ಬರಬೇಕು. ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂತೀವಿ. ನೋಡಿ, ಇವೆರಡನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈ ಮಗ್ಗಿನ ಸೆಲೆಕ್ಟ್ ಮಾಡ್ಕೋಬಹುದು. 6 2 12 ಸೆಲೆಕ್ಟ್ ಮಾಡಿ ನೋಡಿ, 6 2 12. 6ಕ್ಕೆ 2 ಕೂಡಿಸಿದ್ರೆ ಎಷ್ಟು ಬರುತ್ತೆ, 8 ಬರುತ್ತೆ. ಅದಕ್ಕೆ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಇದನ್ನ ಸೆಲೆಕ್ಟ್ ಮಾಡ್ಕೊಳಲ್ಲ, ಯಾಕಪ್ಪ, ಇದು 4 ಮೂರ್ಲೆ 12. ನೋಡಿ, 4 3 ಕೂಡಿಸಿದ್ರೆ ಎಷ್ಟು ಬರುತ್ತೆ, 7 ಬರುತ್ತೆ. ಅದೇ 4 3 ಕಳೆದ್ರೆ ಎಷ್ಟು ಬರುತ್ತೆ, 1 ಬರುತ್ತೆ. ಅದು ನಮಗೆ ಬೇಡ. ಇಲ್ಲಿ ನಮ್ಮ ಕಂಡೀಷನ್ ಏನು, x ನ ಸಹಗುಣಕ ಏನಿದೆಯಲ್ಲ ಅದು ಬರಬೇಕು. ಈ ಮಗ್ಗಿನ ಕೂಡೋದ್ರಿಂದ ಅಥವಾ ಕಳೆಯೋದ್ರಿಂದ ಅದು ಬರಬೇಕು. ಇಲ್ಲಿ ನಮಗೆ ಸಿಕ್ತು 6 2 12. 6ಕ್ಕೆ 2 ಕೂಡಿದಷ್ಟು 8 ಬರುತ್ತೆ. ಈಗ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನಪ್ಪಾ ಅಂದ್ರೆ ಚಿಹ್ನೆ ನೋಡ್ಕೋಬೇಕು. ಮೈನಸ್ ಇದೆ ಹೌದಪ್ಪ, ಈ ಮೈನಸ್ ಇದಕ್ಕೆ ಯಾವ ಚಿಹ್ನೆ ಕೊಡ್ಬೇಕು, ಇದಕ್ಕೆ ಯಾವ ಚಿಹ್ನೆ ಕೊಡ್ಬೇಕು, ಇದಕ್ಕೂ ಕೂಡ ಮೈನಸ್, ಇದಕ್ಕೂ ಕೂಡ ಮೈನಸ್. ಯಾಕಂದ್ರೆ -6ಕ್ಕೆ -2 ಕೂಡಿಸಿದ್ರೆ -8 ಬರ್ತತಿ. ಅರ್ಥ ಆಯ್ತಾ? -6 ಅಂದ್ರೆ ಇಲ್ಲಿ -6 ರೂಪಾಯಿ ಸಾಲ ಇರುತ್ತೆ, ಮತ್ತೆ -2 ರೂಪಾಯಿ ಸಾಲ ಮಾಡ್ತಾನೆ. ಒಟ್ಟು ಸಾಲ ಎಷ್ಟಾಯ್ತು, -8 ಆಯ್ತು. ಕರೆಕ್ಟ್ ನೆನ್ಪಿಟ್ಕೊಳ್ರಿ. ಸೊ ಹಾಗಾದ್ರೆ ನಮಗೇನಾಯ್ತು, -8x ಆಗಿ ನಾವು -6x ಮತ್ತೆ -2x ಅನ್ನ 2 ಭಾಗನ ಮಾಡ್ತೀವಿ. ನೋಡ್ಬೋದು, 2x² 2x² -8x ಜಾಗದಲ್ಲಿ -6x -2x +6 ಅಂತ ಬರ್ತಂದೆ. ಸೊ ಈ ಗುಂಪನ್ನ ಮಾಡೋಣ. ಇದು ಗುಂಪು. 2 ಮತ್ತು 6 ಸಾಮಾನ್ಯ ಪದ ಹೊರ ತೆಗಿಬೇಕು. ಮಾಸ ಅಂತ ಹೇಳ್ತೀವಲ್ಲ ಹಂಗೆ 2 ಮತ್ತು 6 ಒಂದೇ ಮಗ್ಗಿಯಲ್ಲಿ, ಯಾವ ಮಗ್ಗಿಯಲ್ಲಿ 2 ಮಗ್ಗಿಯಲ್ಲಿ ಭಾಗ ಆಗುತ್ತೆ. ಇಲ್ಲಿ x² ಐತಿ, x ಐತಿ, ಇದರಲ್ಲಿ ಸಾಮಾನ್ಯ ತೆಗಿಬೇಕು. x ಅನ್ನ ಸಾಮಾನ್ಯವಾಗಿ ತೆಗಿತೀವಿ. ಏನು ಉಳಿತು, 1x ಉಳಿತು, ಮೈನಸ್. ಇಲ್ಲಿ 2 ಮೂರ್ಲೆ 6, x ಆಲ್ರೆಡಿ ಹೊರಗೆ ಬಂದಿದೆ, ಕ್ಲೋಸ್. ಇಲ್ಲಿ ಕೂಡ 2 ಕಾಮನ್ ತೆಗಿತೀವಿ. ಮೊದಲ x ಉಳಿತತಿ, x ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಬ್ರಾಕೆಟ್ ಓಪನ್ ಆಗಿದೆ, ಬ್ರಾಕೆಟ್ ಹಿಂದ್ಗಡೆ ಮೈನಸ್ ಇದೆ ಅಂದ್ರೆ ಮುಂದೆ ಬರ್ತಕ್ಕಂಥ ಚಿಹ್ನೆಗಳು ಪ್ಲಸ್ ಇದ್ದವು ಮೈನಸ್ ಆಗ್ತವೆ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಗುಣಾಕಾರ ಮಾಡಿದಾಗ ಅದೇ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡ್ತತಿ. 2 ಮೂರ್ಲೆ 6, ಕ್ಲೋಸ್. ಇನ್ನು 2x -2 ಇದು ಒಂದು ಅಪವರ್ತನ, x -3 ಇದು ಒಂದು ಅಪವರ್ತನ. ನೋಡ್ಲಿ, ಸೇಮ್ ಇರೋದನ್ನ ಒಂದ್ ಬರ್ಕೊಂಡ್ಬಿಡ್ರಿ ಅಷ್ಟೇ. ಆಮೇಲೆ ಏನ್ ತಗೊಂತೀರಿ, ಆಮೇಲೆ ನೋಡ್ಲಿ x -3 ಗೆ x -3 ಒಂದು ಕಾಮನ್ ತಗೊಂಡ್ರೆ ಇನ್ನೊಂದು 2x -2 ಒಂದ್ ಸೈಡ್ ಬರ್ತದೆ. ಇದು ಅಪವರ್ತನಗಳನ್ನ ಕಂಡುಹಿಡಿಯೋದನ್ನ 9ನೇ ತರಗತಿ ಇಲ್ಲಿ ಮಟ್ಟ ಮಾಡಿ. ಈಗ ಶೂನ್ಯತೆಗಳು ಬೇಕು ನಮಗೆ. 2x -2 = 0 ಅಂತ ತಗೋತೀವಿ, x -3 = 0 ಅಂತ ತಗೋತೀವಿ. ನೋಡಿ, 2x ಗೆ 2x -2 ಆ ಕಡೆ ಹಾಕಿದ್ರೆ +2, x = 2 ಡಿವೈಡೆಡ್ ಬೈ 2 ಕ್ಯಾನ್ಸಲ್ ಆಗಿ x ಏನ್ ಬಂತು, 1 ಬಂತು.
ಸೊ ಇದನ್ನ ನಾವು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3 ಆ ಕಡೆ ಕಳಿಸಿದ್ವಿ +3 ಏನ್ ಬಂತಪ್ಪ 1 3 ಬಂತು. ಇದು ನಾವು ಹೇಳಿದ್ವಿ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು 2 ಆಗಿರ್ತವೆ. ಅವನ್ನ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ ಹೀಗೆ ಕಂಡುಹಿಡಿಬೇಕು ನಾವು. ಈ ರೀತಿ ಶೂನ್ಯತೆಗಳನ್ನ ಕಂಡುಹಿಡಿದು ನೋಡಿ, 1 ಮತ್ತು 3 ಅಂತಕ್ಕಂಥದ್ದು ಇವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² - 8x ಪ್ಲಸ್ 6ರ ಶೂನ್ಯತೆಗಳು ಅಂತ ಹೇಳ್ತೀವಿ. ಶೂನ್ಯತೆಗಳು ಅಂತ ಕರಿತೀವಿ. ಈ ರೀತಿ ನಾವು ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ರೇಖಾಗಣಿತೀಯವಾಗಿ ಶೂನ್ಯತೆಗಳನ್ನ ಕಂಡುಹಿಡಿದ್ವಿ ಅಂತಂದ್ರೆ ಇದನ್ನ ನಾವು ಗ್ರಾಫಲ್ಲಿ ಹಾಕಿದಾಗ ನಮಗೆ 2 ಬಿಂದುಗಳಲ್ಲಿ ಈ ರೀತಿ ಏನಾಗುತ್ತೆ ಛೇದಿಸಿ, ಎಕ್ಸ್ ಅಕ್ಷವನ್ನು 2 ಬಿಂದುಗಳಲ್ಲಿ ಛೇದಿಸಿಕೊಂಡು ಹೋದ್ರೆ ಇದು ರೇಖಾಗಣಿತವಾಗಿ ಇದು ಶೂನ್ಯತೆಗಳು 2 ಅಂತ ಕರಿತೀವಿ. ಅವು ಯಾವುವು ಅನ್ನೋದನ್ನ ಇಲ್ಲಿ ನೀವು ಗ್ರಾಫಲ್ಲಿ ನಿಮಗೆ ಹಾಕಿದಾಗ ನಿಮಗೆ ಸಿಕ್ಬಿಡುತ್ತೆ. ಅದೇ ನಮಗೆ ವರ್ಗ ಬಹುಪದೋಕ್ತಿಯಲ್ಲಿ ಬೀಜಗಣಿತೀಯವಾಗಿ ನಾವು ಶೂನ್ಯತೆಗಳನ್ನ ಕಂಡುಹಿಡಿದಿ ಅಂದ್ರೆ ಇದೇ ವಿಧಾನದಲ್ಲಿ ಕಂಡುಹಿಡಿದು ಆ ಶೂನ್ಯತೆಗಳನ್ನ ನೀವು ಈ ರೀತಿ ಬರೀಬೇಕಾಗುತ್ತೆ. ಅದಾಯ್ತಾ, ಇದನ್ನ ನೋಟ್ ಮಾಡ್ಕೊಳ್ರಿ. ಓಕೆ, ಈಗ ಇದನ್ನ ನೀವು ಬರ್ಕೊಳ್ರಿ. ಸೊ ನಾನು ಈಗ ಏನು ಹೇಳಿದೆ ನಿಮಗೆ, ಮಹತ್ತಮ ಘಾತ ಅಂದ್ರೆ ಏನು, ಮತ್ತೆ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಮತ್ತೆ ಘನ ಬಹುಪದೋಕ್ತಿ, ಮತ್ತೆ ಈ ಒಂದು ಬಹುಪದೋಕ್ತಿಯ ಬೆಲೆ ಕಂಡುಹಿಡಿಯೋದು, ಮತ್ತೆ ಒಂದು ಬಹುಪದೋಕ್ತಿ ಶೂನ್ಯತೆಗಳು ಅಂದ್ರೇನು, ಮತ್ತೆ ಅದನ್ನ ಬೀಜಗಣಿತೀಯವಾಗಿ ಶೂನ್ಯತೆಗಳನ್ನು ಕಂಡುಹಿಡಿದು ರೇಖಾಗಣಿತೀಯವಾಗಿ ಶೂನ್ಯತೆಗಳನ್ನು ಕಂಡುಹಿಡಿಯೋದು ಅವನ್ನೆಲ್ಲ ನೀವು ಹೇಳಿದೆ. ಸೊ ಇದನ್ನು ಸ್ವಲ್ಪ ನೀವು ನೋಟ್ ಮಾಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಿ. ನೆಕ್ಸ್ಟ್ ನಾವು ಕ್ಲಾಸಲ್ಲಿ ಅಭ್ಯಾಸದ ಲೆಕ್ಕಗಳನ್ನು ನಿಮಗೆ ಹೇಳೋಣ. ಇಲ್ಲಿಗೆ ನಾವು ಈ ಕ್ಲಾಸನ್ನು ಸ್ಟಾಪ್ ಮಾಡೋಣ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ನಿಮಗೆ ನೋಡಬೇಕು ಅಂತಂದರೆ ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ನಾನು ಹಾಕ್ತಕ್ಕಂಥ ವಿಡಿಯೋಗಳು ನಿಮಗೆ ಬರ್ತವೆ. ಸೊ ಥ್ಯಾಂಕ್ ಯು.